ದಾನ ಮಾಡಿದ್ರೆ ಪುಣ್ಯ ಬರುತ್ತೆ ಎನ್ನುವ ಮಾತು ಎಲ್ಲರಿಗೂ ಗೊತ್ತೇ ಇದೆ. ಆದರೆ ಅದನ್ನ ಪಾಲಿಸುವವರ ಸಂಖ್ಯೆ ಕಡಿಮೆ. ಆದರೆ ಈ ಸಂಸ್ಥೆ ದಾನೋತ್ಸವ ಕಾರ್ಯಕ್ರಮ ಮಾಡುವ ಮೂಲಕ ಅದರ ಅರಿವು ಮೂಡಿಸಿದೆ. ಹೌದು, ಹಾರ್ಟ್ ಸಂಸ್ಥೆ ಮೈಸೂರು, ಪಾರ್ಥಾಬ್ರಿಕ್ಸ್ ಇಂಡಸ್ಟ್ರಿ ಜಕ್ಕಳ್ಳಿ HD ಕೋಟೆ ಹಾಗೂ ಮೈಸೂರು ಇಂಟರ್ನ್ಯಾಷನಲ್ ಸ್ಕೂಲ್ ಇವರ ಸಂಯುಕ್ತ ಆಶ್ರಯದಲ್ಲಿ ದಾನೋತ್ಸವ ಕಾರ್ಯಕ್ರಮ ನಡೆದಿದೆ. ನಾಲ್ವಡಿ ಕೃಷ್ಣರಾಜ ಒಡೆಯರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಹಾಗೂ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮ ಜರುಗಿದೆ. ಸಮಾಜದಲ್ಲಿ ಮಾನವೀಯ ಮೌಲ್ಯಗಳು ಹಾಗೂ ಸಾಮರಸ್ಯದ ಕೊರತೆ ಕಾಣುತ್ತಿದೆ. ಈ ಮಾನವೀಯ ಗುಣಗಳ ಬೇರು ಒಣಗುವ ಮುನ್ನ ನೀರೆರೆದು ಪೋಷಿಸಿ ಸಮೃದ್ಧವಾಗಿಸುವ ಅವಶ್ಯಕತೆ ಇದೆ. ಅದನ್ನ ಮನಗಂಡ ಸಹೃದಯ ಯುವಕರು, ಸಮಾನ ಮನಸ್ಕರು ಸಮಾಜದ ಮೇಲಿನ ಕಾಳಜಿ, ಪ್ರೀತಿಯಿಂದ ಆರಂಭಿಸಿದ್ದು ಹಾರ್ಟ್ ಸಂಸ್ಥೆ. ಈ ಸಂಸ್ಥೆ ದಾನೋತ್ಸವ ಕಾರ್ಯಕ್ರಮವನ್ನು ಪ್ರಾರಂಭವಾದ ದಿನದಿಂದಲೂ ಪ್ರತಿ ವರ್ಷ ಒಂದೊಂದು ಶಾಲೆಯನ್ನ ಆಯ್ಕೆ ಮಾಡಿಕೊಂಡು ದಾನದ ಮಹತ್ವವನ್ನ ಮಕ್ಕಳಲ್ಲಿ ತಿಳಿಸುವ ಪ್ರಯತ್ನವನ್ನ ಮಾಡ್ತಿದೆ. ಈ ವರ್ಷ ಮೈಸೂರು ಇಂಟರ್ನ್ಯಾಷನಲ್ ಸ್ಕೂಲ್ ಅನ್ನ ಆಯ್ಕೆ ಮಾಡಿಕೊಂಡು ದಾನೋತ್ಸವವನ್ನ ಆಚರಿಸಿದೆ. ಹಾರ್ಟ್ ಸಂಸ್ಥೆ ಹೆಲ್ತ್ ಎಜುಕೇಷನ್ ಅಂಡ್ ರಿಹಾಬಿಲಿಟೇಷನ್ ಸಂಸ್ಥೆ ಮೈಸೂರಿನಲ್ಲಿ 2002ರಲ್ಲಿ ಜಾನ್ವರಿಯಲ್ಲಿ ಆರಂಭವಾಗಿದೆ. 4ನೇ ವರ್ಷ. ನಮ್ಮ ಹಲವು ಕಾರ್ಯಕ್ರಮಗಳಲ್ಲಿ ಈ ದಾನೋತ್ಸವ ಒಂದು ನಾಲ್ವಡಿ ಕೃಷ್ಣರಾಜ ಒಡೆಯರು ನಮ್ಮ ನಾಡಿಗೆ ಮಾಡಿದಂತಹ ಸಾಕಷ್ಟು ಕೆಲಸಗಳನ್ನು ನಾವು ನೆನೆಸ್ಕೊಳ್ಳುವಂಥದ್ದು ಮತ್ತು ಅವರ ಸಂದೇಶಗಳನ್ನು ಕೊಂಡೊಯ್ಯುವುದು ಬಹಳ ಮುಖ್ಯ. ಹಾಗಾಗಿ ಅವರಲ್ಲಿ ವಿಶೇಷವಾಗಿ ದಾನ ಧರ್ಮದ ಬಗ್ಗೆ ಬಹಳ ಕಲ್ಪನೆ ಮಾಡಬಹುದು. ಹಾಗಾಗಿ ಅವರವನ್ನು ನಾವು ಅನುಸರಿಸಬೇಕು ಅಂದರೆ ಮಕ್ಕಳಲ್ಲಿ ಈಗ ದಾನದ ಮಹತ್ವವನ್ನು ತಿಳಿಸೋದು ಬಹಳ ಮುಖ್ಯ ಆಗುತ್ತೆ. ಮಕ್ಕಳು ಮನೆಯಿಂದ ರಾಗಿ, ಅಕ್ಕಿ, ಹಸಿರು ಕಾಳು, ಹುರುಳಿಕಾಳು, ಕಡಲೆಬೇಳೆ, ಬೇಳೆಕಾಳು, ಸೊಪ್ಪು, ಬ್ರಷ್, ಬಾಚಣಿಕೆ ಇನ್ನಿತರ ದಿನಸಿ ಪದಾರ್ಥಗಳನ್ನು ತಂದಿದ್ರು. 50 ಕೆಜಿಗಿಂತಲೂ ಹೆಚ್ಚು ತಂದ ದವಸ ಧಾನ್ಯಗಳನ್ನು ಮೈಸೂರಿನ ಸೇವಾಯಾನ ವೃದ್ಧಾಶ್ರಮಕ್ಕೆ ಸ್ಥಳದಲ್ಲೇ ಹಸ್ತಾಂತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಹಾರ್ಟ್ ಸಂಸ್ಥೆಯ ಅಧ್ಯಕ್ಷರಾದ ಶಿವಕುಮಾರ್, ಇಂಟರ್ನ್ಯಾಷನಲ್ ಶಾಲೆಯ ಪ್ರಿನ್ಸಿಪಲ್ ಪ್ರೀತಿ ವಿನ್ಸೆಂಟ್ ಅಧ್ಯಕ್ಷತೆ ವಹಿಸಿದರು. ಸಂಯೋಜಕರಾದ ಸುಷ್ಮಾ, ಮೈಸೂರು ಅನ್ವೇಷಣೆ ಸೇವಾ ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷರಾದ ಆರ್ಯ ಅಮರನಾಥ ರಾಜೆ ಅರಸ್, ಪಾರ್ಥಾಬ್ರಿಕ್ಸ್ ಮಾಲೀಕರಾದ ದೀಪು ಅರಸ್, ಹಾರ್ಟ್ಸ್ ಸಂಸ್ಥೆಯ ಸದಸ್ಯರು ಹಾಗೂ ಸಂಧಿವಾತ ಮತ್ತು ಕೀಲು ರೋಗ ತಜ್ಞರೂ ಆದ ಡಾಕ್ಟರ್ ಮಹಾಬಲೇಶ್ವರ ಮಮದಾಪುರ, ಕಾರ್ಯದರ್ಶಿ ರಮೇಶ್, ಸಂಯೋಜಕ ಶಿವಲಿಂಗ, ಸರಗೂರು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಕೆಂಡಗಣ್ಣ ಸ್ವಾಮಿ, ನಿವೃತ್ತ ಶಿಕ್ಷಕರಾದ ಸ್ವಾಮಿ, ಸೇವಾಯಾನ ವೃದ್ಧಾಶ್ರಮದ ಮುಖ್ಯಸ್ಥರಾದ ಪ್ರಭಾಮಣಿ ಮತ್ತು ತಂಡ ಹಾಗೂ ಇಂಟರ್ನ್ಯಾಷನಲ್ ಶಾಲೆಯ ಶಿಕ್ಷಕರು, ಮಕ್ಕಳು, ಸಿಬ್ಬಂದಿ ವರ್ಗದವರು ಇದ್ದರು.